ಭಾರತ ಸರ್ಕಾರ ಮತ್ತು ಜರ್ಮನ್ ಕಾರು ಕಂಪನಿ ಫೋಕ್ಸ್ ವ್ಯಾಗನ್ ನಡುವೆ ಯಾಕೆ ಸಂಘರ್ಷ ನಡೀತಾ ಇದೆ? ಫೋಕ್ಸ್ ವ್ಯಾಗನ್ ಭಾರತೀಯ ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಿಸಿದ್ದು ಯಾಕೆ? ಫೋಕ್ಸ್ ವ್ಯಾಗನ್ ಭಾರತದಲ್ಲಿ 12,000 ಕೋಟಿ ರೂಪಾಯಿ ತೆರಿಗೆಯನ್ನ ವಂಚನೆ ಮಾಡಿದ್ಯಾ? ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್ ಮತ್ತು ಫೋಕ್ಸ್ ವ್ಯಾಗನ್ ಕಾರಿನ ನಡುವಿನ ಸಂಬಂಧ ಏನು? ಇವತ್ತು ಜಗತ್ತು ಜರ್ಮನ್ ಆಟೋಮೊಬೈಲ್ ತಂತ್ರಜ್ಞಾನದ ಅಭಿಮಾನಿಯಾಗಿರಬಹುದು, ಆದರೆ 1930ರ ದಶಕದ ಆರಂಭದಲ್ಲಿ ಜರ್ಮನಿಯ ಹೆಚ್ಚಿನ ಜನ ಕಾರು ಖರೀದಿ ಮಾಡೋಕೆ ಶಕ್ತರಾಗಿರಲಿಲ್ಲ. ಆ ಸಮಯದಲ್ಲಿ ಜರ್ಮನಿಯ ಹೆಚ್ಚಿನ ಜನ ಮೋಟಾರ್ ಸೈಕಲ್ ಮಾತ್ರ ಖರೀದಿ ಮಾಡ್ತಿದ್ರು. ಕಾರು ಖರೀದಿ ಮಾಡುವುದು ಅಂತಂದ್ರೆ ಐಷಾರಾಮಿ ಅಂತ ಪರಿಗಣಿಸಲಾಗಿದ್ದ ಕಾಲ ಅದಾಗಿತ್ತು. 100 ಜನರಲ್ಲಿ ಸಾಮಾನ್ಯ ಕಾರನ್ನ ಖರೀದಿ ಮಾಡಬಹುದಾದವರು ಹೆಚ್ಚಂತಂದ್ರೆ ಇಬ್ಬರಿರ್ತಾ ಇದ್ರು. ಆದ್ರೆ ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್ಗೆ ಸಾಮಾನ್ಯ ಜನರ ಪಾಲಿಗೆ ನಿಲುಕುವ ಬೆಲೆಯ ಕಾರಿನ ಕನಸಿತ್ತು. ಹಿಟ್ಲರ್ ಕಾರು ಕಂಪನಿಗಳಿಗೆ ಅಗ್ಗದ ಕಾರುಗಳನ್ನ ತಯಾರಿಸುವಂತೆ ಆದೇಶಿಸಿದ್ದ. ಆದರೆ ಖಾಸಗಿ ಕಾರು ಕಂಪನಿಗಳು ಜರ್ಮನಿಯ ಜನರಿಗೆ ಮೋಟಾರ್ ಸೈಕಲ್ ಬೆಲೆಗೆ ಕಾರುಗಳನ್ನು ಒದಗಿಸೋಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಸ್ಪಷ್ಟವಾಗೋಕೆ ಹೆಚ್ಚು ಸಮಯ ಹಿಡಿಲಿಲ್ಲ. ಆನಂತರ ಹಿಟ್ಲರ್ ಆ ಕಾಲದ ಪ್ರಸಿದ್ಧ ಆಟೋಮೇಟಿವ್ ಎಂಜಿನಿಯರ್ ಫರ್ಡಿನಾಂಡ್ ಪೋರ್ಷ್ ಅವರನ್ನ ಜನಸಾಮಾನ್ಯನ ಬಜೆಟ್ಗೆ ನಿಲುಕಬಲ್ಲ ಪೀಪಲ್ಸ್ ಕಾರ್ ಮಾಡೋಕೆ ಕೇಳ್ಕೊಂಡ. ಅದಾದ ಬಳಿಕವೇ 1937ರಲ್ಲಿ ಫೋಕ್ಸ್ ವ್ಯಾಗನ್ ಅನ್ನ ಜರ್ಮನಿಯಲ್ಲಿ ಪ್ರಾರಂಭ ಮಾಡಲಾಯಿತು. ಈಗ ಈ ಫೋಕ್ಸ್ ವ್ಯಾಗನ್ ನಮ್ಮಲ್ಲಿ ಬೇರೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ. ಭಾರತ ಸರ್ಕಾರ ಮತ್ತು ಫೋಕ್ಸ್ ವ್ಯಾಗನ್ ನಡುವೆ ಕಾನೂನು ಸಂಘರ್ಷ ನಡೆದಿದೆ. ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವ ಕಾರುಗಳ ಆಮದು ಸಂಬಂಧ ಕಸ್ಟಮ್ಸ್ ಸುಂಕ ವಂಚನೆ ಆರೋಪಕ್ಕೆ ಸಂಬಂಧಿಸಿ $1.4 ಬಿಲಿಯನ್ ಅಂದ್ರೆ ಸುಮಾರು 11,000 ಕೋಟಿಯ ಶೋಕಾಸ್ ನೋಟಿಸ್ ಅನ್ನ ಪ್ರಶ್ನಿಸಿ ಸ್ಕೋಡಾ ಆಟೋ ಫೋಕ್ಸ್ ವ್ಯಾಗನ್ ಇಂಡಿಯಾ ತೆರಿಗೆ ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಿಸಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಂಪನಿ ಬಾಂಬೆ ಹೈಕೋರ್ಟ್ ಮೆಟ್ಟಿಲೇರಿದೆ. ಶೋಕಾಸ್ ನೋಟಿಸ್ಗೆ ಪ್ರತಿಕ್ರಿಯೆಯಾಗಿ ಎಲ್ಲ ಕಾನೂನು ಪರಿಹಾರಗಳನ್ನು ಪಡೆದಿರುವುದಾಗಿ ಫೋಕ್ಸ್ ವ್ಯಾಗನ್ ಹೇಳಿದೆ. ಸ್ಕೋಡಾ ಆಟೋ ಫೋಕ್ಸ್ ವ್ಯಾಗನ್ ಇಂಡಿಯಾ ಜವಾಬ್ದಾರಿಯುತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸೋಕೆ ಬದ್ಧವಾಗಿದೆ. ಅನ್ವಯವಾಗುವ ಎಲ್ಲ ಜಾಗತಿಕ ಮತ್ತು ಸ್ಥಳೀಯ ಕಾನೂನುಗಳು ಮತ್ತು ನಿಯಮಗಳನ್ನು ಸಂಪೂರ್ಣವಾಗಿ ಅನುಸರಿಸುತ್ತೆ ಅಂತ ಅದು ಹೇಳಿದೆ. ಈ ವಿಷಯದಲ್ಲಿ ನಾವು ಅಧಿಕಾರಿಗಳೊಂದಿಗೆ ಸಂಪೂರ್ಣವಾಗಿ ಸಹಕರಿಸುತ್ತಿದ್ದೀವಿ ಅಂತ ಅದು ಹೇಳಿದೆ. ಫೋಕ್ಸ್ ವ್ಯಾಗನ್ ಸಮೂಹವನ್ನ ಪ್ರಸ್ತುತ ಭಾರತದಲ್ಲಿ ಸ್ಕೋಡಾ ಆಟೋ ಫೋಕ್ಸ್ ವ್ಯಾಗನ್ ಇಂಡಿಯಾ ಮುನ್ನಡೆಸ್ತಾ ಇದೆ. ಸಂಪೂರ್ಣ ನಾಕ್ಡೌನ್ ಅಂದ್ರೆ ಸಿಕೆಡಿ ಆಗಿರುವ ಯೂನಿಟ್ಗಳಾಗಿ ಕಾರುಗಳನ್ನ ಆಮದು ಮಾಡಿಕೊಳ್ಳುವ $1.4 ಬಿಲಿಯನ್ ಅಂದ್ರೆ ಸುಮಾರು 11,000 ಕೋಟಿ ರೂಪಾಯಿ ಕಸ್ಟಮ್ಸ್ ಸುಂಕ ವಂಚನೆ ನಡೆದಿದೆ ಅನ್ನೋ ಆರೋಪದ ಮೇಲೆ ಅಧಿಕಾರಿಗಳು ಫೋಕ್ಸ್ ವ್ಯಾಗನ್ಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಆಪಾದಿತ ಕಸ್ಟಮ್ಸ್ ಸುಂಕ ವಂಚನೆ ಸಿಕೆಡಿ ಅಡಿಯಲ್ಲಿ ತರಲಾದ ಕಾರುಗಳಿಗೆ ಮಾತ್ರ ಅನ್ವಯಿಸುತ್ತೆ ಅಂತ ತಿಳಿದು ಬಂದಿದೆ. ಫೋಕ್ಸ್ ವ್ಯಾಗನ್ ಸಮೂಹ ಆಡಿ, ಫೋಕ್ಸ್ ವ್ಯಾಗನ್ ಮತ್ತು ಸ್ಕೋಡಾ ಸೇರಿದಂತೆ ತನ್ನ ವಿವಿಧ ಬ್ರಾಂಡ್ಗಳ ಮೂಲಕ ಸಿಕೆಡಿ ಘಟಕಗಳಾಗಿ ಆಮದು ಮಾಡಿಕೊಳ್ಳಲಾದ ಮತ್ತು ಭಾರತದಲ್ಲಿ ಜೋಡಿಸಲಾದ ವಿವಿಧ ಮಾದರಿಗಳನ್ನ ಮಾರಾಟ ಮಾಡಿದೆ. ಸಿಕೆಡಿ ಅಡಿಯಲ್ಲಿ ಬಿಡಿ ಭಾಗಗಳನ್ನು ಆಮದು ಮಾಡಿಕೊಳ್ಳುವ ಮೂಲಕ ಕಂಪನಿ ಕಸ್ಟಮ್ಸ್ ಅಧಿಕಾರಿಗಳನ್ನು ಉದ್ದೇಶಪೂರ್ವಕವಾಗಿ ದಾರಿ ತಪ್ಪಿಸಿದೆ ಅಂತ ಆರೋಪಿಸಲಾಗಿದೆ. ಸುದ್ದಿ ಸಂಸ್ಥೆ ರಾಯ್ಟರ್ಸ್ ವರದಿ ಪ್ರಕಾರ ಕಂಪನಿ ಬಹುತೇಕ ಸಂಪೂರ್ಣವಾಗಿ ಸಿದ್ಧ ಕಾರುಗಳನ್ನು ಆಮದು ಮಾಡಿಕೊಂಡಿದೆ ಅಂತ ಭಾರತೀಯ ಅಧಿಕಾರಿಗಳು ಆರೋಪಿಸಿದ್ದಾರೆ. ಅವುಗಳನ್ನ ಸಂಪೂರ್ಣ ನಾಕ್ಡೌನ್ ಅಂದ್ರೆ ಸಿಕೆಡಿ ಘಟಕಗಳು ಅಂತ ತೋರಿಸುವ ಮೂಲಕ ಕಡಿಮೆ ಕಸ್ಟಮ್ಸ್ ಸುಂಕವನ್ನ ಪಾವತಿ ಮಾಡಿದೆ ಅನ್ನೋ ಆರೋಪವನ್ನ ಕಂಪನಿ ಮೇಲೆ ಹೊರಿಸಲಾಗಿದೆ. ಸಿಕೆಡಿ ಘಟಕ ಅಂದ್ರೆ ಯಾವುದೇ ಕಾರನ್ನ ಪ್ರತ್ಯೇಕ ಬಿಡಿ ಭಾಗಗಳ ರೂಪದಲ್ಲಿ ಆಮದು ಮಾಡಿಕೊಳ್ಳಲಾಗುತ್ತೆ ಮತ್ತು ನಂತರ ಕಾರನ್ನ ದೇಶದಲ್ಲಿ ಜೋಡಿಸಲಾಗುತ್ತೆ. ಭಾರತದಲ್ಲಿ ಸಂಪೂರ್ಣವಾಗಿ ನಾಕ್ಡೌನ್ ಅಂದ್ರೆ ಸಿಕೆಡಿ ಕಾರು ಕಿಟ್ಗಳನ್ನ ಆಮದು ಮಾಡಿಕೊಳ್ಳೋಕೆ 5% 15% ತೆರಿಗೆಯನ್ನು ವಿಧಿಸಲಾಗುತ್ತೆ. ಆದರೆ ಕಂಪ್ಲೀಟ್ ಬಿಲ್ಟ್ ಯೂನಿಟ್ಸ್ ಅಂದ್ರೆ ಸಿಬಿಯು ಅಂತ ಕರೆಯಲ್ಪಡುವ ಸಂಪೂರ್ಣವಾಗಿ ನಿರ್ಮಿಸಲಾದ ಕಾರನ್ನ ಆಮದು ಮಾಡಿಕೊಂಡ್ರೆ ಅದರ ಮೇಲೆ 30% 35% ತೆರಿಗೆಯನ್ನ ಪಾವತಿ ಮಾಡಬೇಕಾಗುತ್ತೆ. ಕಂಪನಿ ಸಿಕೆಡಿ ಅಡಿಯಲ್ಲಿ ಅಂತಹ ಅನೇಕ ಮಾದರಿಗಳನ್ನ ಮಾರಾಟ ಮಾಡಿದೆ ಅಂತ ಸರ್ಕಾರ ಹೇಳ್ಕೊಂಡಿದೆ. ಇವುಗಳಲ್ಲಿ ಒಕ್ಟಾವಿಯಾ ಸೂಪರ್, ಕೋಡಿಯಾಕ್, ಜೇಟಾ ಮತ್ತು ಟಿಗ್ವಾನ್ ಅಂತಹ ಮಾದರಿಗಳು ಸೇರಿವೆ. ಇದು ಸರ್ಕಾರಕ್ಕೆ ನಷ್ಟವನ್ನು ಉಂಟು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಕಳೆದ ವರ್ಷ ನೋಟಿಸ್ ಅನ್ನ ಕಳಿಸಿತ್ತು. ಆದರೆ ಈಗ ಕಂಪನಿ ಈ ನೋಟಿಸ್ ಅನ್ನ ಪ್ರಶ್ನಿಸಿ ಬಾಂಬೆ ಹೈಕೋರ್ಟ್ನಲ್ಲಿ ಭಾರತೀಯ ತೆರಿಗೆ ಅಧಿಕಾರಿಗಳ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿದೆ. ಕಾರಿನ ಭಾಗಗಳನ್ನು ಒಟ್ಟಿಗೆ ಕಿಟ್ನಂತೆ ಆಮದು ಮಾಡಿಕೊಳ್ಳದೆ ಪ್ರತ್ಯೇಕವಾಗಿ ಆದೇಶಿಸಿರೋದ್ರಿಂದ ಹೆಚ್ಚಿನ ತೆರಿಗೆ ಪಾವತಿಸುವ ಅಗತ್ಯವಿಲ್ಲ ಅನ್ನೋದು ಕಂಪನಿ ವಾದವಾಗಿದೆ. ಭಾರತದಲ್ಲಿ ತನ್ನ ಕಾರುಗಳನ್ನು ತಯಾರಿಸೋಕೆ ಸ್ಥಳೀಯ ಘಟಕಗಳನ್ನು ಕೂಡ ಬಳಸಿರೋದಾಗಿ ಕಂಪನಿ ವಾದಿಸ್ತಾ ಇದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.